ನಮಗೆ ಏನೂ ಗೊತ್ತಿಲ್ಲ. ಆ ಒಂದು ಕಾರ್ಯಕ್ಕೆ ನಿಷಿದ್ಧ ಆಗಪ್ಪ ಅಂತ ಹೇಳ್ಯಾರ, ಅದಕ್ಕೆ ಬಂದಿವಿ. ಎಲ್ಲರ ಹೆಂಗಪ್ಪ ಅಂತ ಹೇಳಿದ್ರ, ಜಗತ್ತಿಗೆ ಬೆಳಗುವಂತ ಸೂರ್ಯನಿಗೆ ಮಿಂಚುಗಳ ಬೆಳಗಕ್ಕೆ ಸಾಧ್ಯ ಅದೇನ? ಜಗತ್ತಿಗೆ ಬೆಳಗುವಂತ ಸೂರ್ಯ ಏನದಪ್ಪ ಅಂತ ಹೇಳಿ ಜಗತ್ತಿಗೆ ಬೆಳಗಾಕತ್ತಾನ. ಅಂತ ಸೂರ್ಯನ ಬೆಳಗ್ತೀನಿ ಅಂತ ಹೇಳಿ ಮಿಂಚುಗಳ ಹೋದ್ರ ಅದಕ್ಕೆ ಬೆಳಗಕ್ಕೆ ಸಾಧ್ಯ ಆಗ್ತದೇನ? ಆಗುದಿಲ್ಲ. ಹಂಗ ವಿದ್ಯಾದ ಅಧಿದೇವತೆಯಾದ ವಿಘ್ನ ವಿನಾಶಕದನ, ವಿದ್ಯೆಯನ್ನ ನೀಡುವಂತಹ ವಿನಾಯಕನದನ. ಅಂತಹ ವಿನಾಯಕನಿಗೆ ಏನಾದ್ರೂ ನಾವು ಪಾಠ ಕಲ್ಸಕ್ ಆಗ್ತದೇನೋ? ಆಗುದಿಲ್ಲ. ಎಲ್ಲ ಅರಿಗೆ ಸುವಾಸನೆಯನ್ನು ಕೊಡುವಂತಹ ಸುಗಂಧ ರಾಜ, ಆ ಸುಗಂಧ ರಾಜ ಎಲ್ಲರಿಗೆ ಸುವಾಸನೆಯನ್ನು ಕೊಡ್ತದ. ಅಂತ ಸುವಾಸನೆ ಕೊಡುವಂತ ರಾಜನಿಗೆ ಬೇರೊಂದು ಸುವಾಸನೆ ಬೇಕಾಗ್ತದೆ? ಬೇಕಾಗುದಿಲ್ಲ. ಅದಕ್ಕ ಎಲ್ಲರೂ ಹೆಂಗದಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಗುರುವಿನ ಸ್ವರೂಪದರಿ. ಅಂತ ತಮ್ಮೆಲ್ಲರಿಗೂ ಏನಾದರೂ ಹೇಳಲಿಕ್ಕೆ ಸಾಧ್ಯ ಅದ ಏನಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕಂದ್ರೆ ತಾವೆಲ್ಲರೂ ಪರಮ ಪೂಜ್ಯ ಮಹಾತ್ಮರಲ್ಲಿ, ಎಲ್ಲರೂ ಗುರು ಸ್ವರೂಪದೊಳಗದಿರಿ. ಅದಕ್ಕಂತರ ಗುರುಗಳ ಹೇಳ್ಯಾರ, ಗುರುವಿನ ಮಹಿಮೆಯನ್ನ ಹೇಳ್ರಿ ಅಂತ ಹೇಳಿ, ಗುರುವಿನ ಮಹಿಮೆಯನ್ನ ಹೇಳ್ರಿ ಅಂತ ಹೇಳಿ. ಅದಕ್ಕೆ ಗುರು ಅಂತ ನಾವು ಯಾರಿಗೆ ಹೇಳ್ತೀವಿ ಅಂತ ಹೇಳಿದ್ರೆ ಒಂದ್ ಕಡೆ ಹೇಳ್ಕೊಂತ ಬರ್ತಾರ ಅವರು. ಅಲ್ಲ, ಅಕ್ಷರವನ್ನ ಕಲ್ತವ್ರಿಗೆ ಗುರು ಅಂತ ಹೇಳಕ್ ಆಗ್ತದೇನ? ಅಕ್ಷರ ಕಲ್ತವ್ರೆಲ್ಲರಿಗೂ ಜ್ಞಾನಿಗಳಂತ ಹೇಳಕ್ ಆಗುದಿಲ್ಲ. ಅಕ್ಷರ ಕಲ್ತವ್ರಿಗೆ ಎಲ್ಲರಿಗೂ ಜ್ಞಾನಿಗಳಂತ ಹೇಳಕ್ ಆಗ್ತದೇನ? ಆಗುದಿಲ್ಲ. ಜ್ಞಾನಿಗಳಿಗೆ ವಿದ್ವಾಂಸರಂತ ಹೇಳಕ್ ಆಗ್ತದೇನ? ಆಗುದಿಲ್ಲ. ಮತ್ತ ವಿದ್ವಾಂಸರಿಗೆ ಮೇಧಾವಿಗಳಂತ ಹೇಳಕ್ ಆಗ್ತೀವನ? ಆಗುದಿಲ್ಲ. ಅದಕ್ಕೆ ಇವರಿಗಿಂತ ಮಿಗಿಲಾಗಿ ಇರೋರು, ಇವರಿಗಿಂತ ಶ್ರೇಷ್ಠ ಯಾರಪ್ಪ ಅಂತ ಹೇಳಿದ್ರೆ ಸದ್ಗುರು ಅಂತ ಹೇಳ್ತೀವಿ ನಾವು. ಸದ್ಗುರು, ಅಂತ ಸದ್ಗುರುವಿಗೆ ನಾವು ಅವರ ಪ್ರೀತಿಗೆ ನಾವು ಪಾತ್ರರಾಗಕ್ಕೆ ನಾವು ನೀವು ಬಂದೀವಿ. ಇದು ಧನ್ಯ, ಇದು ಧನ್ಯ, ಧನ್ಯ ಅದ ಅಂತ ಹೇಳಿ. ಯಾಕೆ ಗುರುಗಳು ಈ ಸಂದರ್ಭದೊಳಗೆ ನನಗೆ ಮಾತು ನೆನಪಿಗೆ ಬರ್ತದ? ಮನ ವಾತ್ ಹೃದಯ आवच आताच का गुरुಗಳು ಈ काही दी वर्ष दाडो काही भगवत पारायण चालवतो, दी वर्ष दाडो काही अमृत पिदेते, दी वर्ष काही आनंदमय तेल रहते. ಈ आनंदमय आताच काही कारण आताणी तಮ್ಮ समारंभ केलो कारण ताणीನ विचार काही कारण आवश्यकतो. ಗುರುವರೇದ ಪಂಢರಪುರ ಮಾತೆ, ಗುರುವರೇದು ಏನು ಗೊತ್ತಾ ಅಂತ ಹೇಳಿದ್ರೆ, ಪಂಢರಪುರದೊಳಗೆ ಬಂದು ಭಗವದ್ಗೀತೆಯ ಒಂದು ಏನಪ್ಪಾ ಅಂತ ಹೇಳಿದ್ರೆ ಶಶಿಯನ್ನ ನೆಟ್ ಹೋಗಿದ್ರು. ಪಂಢರಪುರದೊಳಗ ಪವಿತ್ರ ಭೂಮಿಯೊಳಗ. ಇಂಥ ಪವಿತ್ರ ಭೂಮಿಯೊಳಗ ಏನಪ್ಪಾ ಅಂತ ಹೇಳಿದ್ರ ಅಮೃತದ ಬೀಜ ಹಾಕಿ ಹೋಗಿದ್ರು, ಭಗವತ್ ವೃಕ್ಷ ಹಾಕಿ ಹೋಗಿದ್ರು. ಅದ ವೃಕ್ಷ ಏನಾಗೈತಪ್ಪ ಅಂತ ಹೇಳಿದ್ರೆ ಸುದೀರ್ಘ 2 ವರ್ಷಗಳ ಕಾಲ ನೀರೆರೆದು ಗೊಬ್ಬರ ಹಾಕಿ ಆ ಮರವನ್ನ ಹೆಮ್ಮರವಾಗಿ ಬೆಳೆಸ್ಯಾರ. ಹೆಮ್ಮರವಾಗಿ ಬೆಳೆಸಿ ಏನಾಗ್ಯದಪ್ಪ ಅಂದ್ರೆ ಹಣ್ಣು ಕೊಡಾಕತೈತಿ, ಅಮೃತದ ಹಣ್ಣು ಕೊಡಾಕತೈತಿ. ಆ ಹಣ್ಣು ಎಲ್ಲಿ ಸಿಗ್ತದ? ಅಲ್ಲೇ ನಮ್ಮ ಊರಾಗ ಸಿಗುದಿಲ್ಲ ಹಣ್ಣ. ಅಲ್ಲಿ ನಮಗ ಬಾಗಲಕೋಟ್ನ್ಯಾಗ ಹಣ್ಣು ಸಿಗ್ಲಿಲ್ಲ, ಅದ ಬಿಜಾಪುರದೊಳಗ ಸಿಗ್ಲಿಲ್ಲ, ನರಸ್ಕಲಿಯೊಳಗ ಸಿಗ್ಲಿಲ್ಲ, ನಮ್ಮ ಊರಾಗ ಹಣ್ಣು ಸಿಗ್ಲಿಲ್ಲ. ಅದು ಹಣ್ಣು ಎಲ್ಲೈತಪ್ಪ ಅಂತ ಹೇಳಿದ್ರ ಸದ್ಗುರುಗಳು, ಪಂಢರಪುರದೊಳಗ ಹಣ್ಣು ಐತಿ, ಎಲ್ಲರ ಆ ಹಣ್ಣನ್ನ ಎಲ್ಲರೂ ತಗೊಳಕ್ ಬರ್ರಿ ಅಂತ ಹೇಳಿದ್ರು. ಅಂತ ಹಣ್ಣನ್ನ ನಾವು ಆ ಒಂದು ಏನಪ್ಪಾ ಅಂದ್ರೆ ಭಗವದ್ಗೀತೆಯ ಫಲದ ಹಣ್ಣನ್ನ ನಾವಿಲ್ಲ ಸ್ವೀಕಾರ ಮಾಡಕ್ ಬಂದಿವಿ. ಆ ಅಂತ ಹಣ್ಣನ್ನ ಸ್ವೀಕಾರ ಮಾಡಕ್ ನಾವು ನೀವೆಲ್ಲರ ಪಾತ್ರದಾರರು ಎದಿರಿ ಅಂತ ಹೇಳಿ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಹೇಳಿದ್ರು ಅವರು, ಗುರುವರ್ಯರು ಏನಪ್ಪ ಅಂತ ಹೇಳಿದ್ರು, ಗುರುವಿನ ಮಹಿಮೆಯ ಬಗ್ಗೆ ಒತ್ತಿ ಹೇಳ್ರಿ ಅಂತ ಹೇಳಿ ಜಗತ್ತಿನ. ಗುರು ಅಂದ್ರೆ ಏನು? ಗುರು ಅಂದ್ರ ಗು ಅಂದ್ರ ಅಂಧಕಾರ, ಗು ಅಂದ್ರೆ ಏನು? ಅಂಧಕಾರ. ರು ಅಂದ್ರ ಪ್ರಕಾಶ. ಗು ಅಂದ್ರ ಅಂಧಕಾರ, ರು ಅಂದ್ರ ಪ್ರಕಾಶ. ಅಂಧಕಾರದಲ್ಲಿ ಇರುವವನಿಗೆ अंधारे माय कोण रच, अंधारे माय कोण रचा वो मनक्यान जो कोण वजाळे म लायरोज गुरुर कर्तव्याचा गुरुर जो कोण असे मनक्यान गुरु कच ಕಣಕ್ಕೆ ಅಂತವರಿಗೆ ಗುರುಗಳನ್ನು ಹೇಳ್ತೀವಿ ನಾವು. ಯಾರು ಅಜ್ಞಾನದೊಳಗದಾನ, ಯಾರು ಅಂಧಕಾರದೊಳಗದಾನ, ಯಾವ ಕತ್ತಲೆದೊಳಗದಾನ, ಅಂತವರಿಗೆ ನಾವು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಪ್ರಕಾಶದ ಕಡೆಗೆ ಕರೆದುಕೊಂಡು ಬರಬೇಕು. ಪ್ರಕಾಶ ಅಂದ್ರೆ ಬೆಳಕಿನೊಳಗೆ ಕರ್ಕೊಂಡು ಬರ್ಬೇಕಂದ್ರೆ ಅದು ವಾಸ್ತವವಾಗಿ ಏನಪ್ಪಾ ಅಂದ್ರೆ ಬೆಳಕಂದ್ರೆ ಏನಪ್ಪಾ ಅಂದ್ರೆ ಜ್ಞಾನ. ಬೆಳಕಂದ್ರೆ ಏನಿದ್ರು ಜ್ಞಾನ. ಜ್ಞಾನ ಅಂತ ಅದಕ್ಕೆ ಹೇಳ್ತಾರೆ ಬಸವಣ್ಣರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡಯ್ಯ, ಪರಶರರ ಬಲದಿಂದ ಅವರೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತ ಮಾತು. ಎಲ್ಲಿವರೆಗೆ ಅವನಲ್ಲಿ ಅಜ್ಞಾನ ಇರ್ತದ ಅಲ್ಲಿವರೆಗೆ ಜ್ಞಾನ ಬೆಳಕಿಗೆ ಬರುವುದಿಲ್ಲ.
ಯಾವಾಗ ಜ್ಞಾನ ಪ್ರಕಟ ಆಗ್ತದ ಅವನಲ್ಲಿ ಅಜ್ಞಾನ ಇರುವುದೇ ಇಲ್ಲ ಅಂತ ಪರಮಾತ್ಮ. ಅಜ್ಞಾನ ಇರುವುದೇ ಇಲ್ಲ. ಬಹಳಷ್ಟು ವರ್ಷಗಳ ಕಾಲದಿಂದ ಆ ಒಂದು ಮನೆಯೊಳಗ ಕತ್ತಲದ ಆ ಮನೆಯೊಳಗ ಆ ಕತ್ತಲನ್ನ ಹೊಡ್ಸ್ ಹೋಗ್ಬೇಕಾದ್ರ, ಕತ್ತಲನ್ನು ಓಡಿಸ್ಬೇಕಾದ್ರೆ ನಾವೇನಾದ್ರ ಬಾರಿಗೆ ತಗೊಂಡು ಹೊಡೆದ್ರೆ ನಾವು ಹೋಗ್ತದ? ಹೋಗುದಿಲ್ಲ. ಅಥವಾ ಬಡಗಿ ತಗೊಂಡ್ರೆ ಹೊಡೆದ್ರೆ ಹೋಗ್ತದ? ಹೋಗುದಿಲ್ಲ. ಅಥವಾ ಗಾಳಿ ಬೀಸಿದ್ರೆ ಹೋಗ್ತದ? ಹೋಗುವುದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಗುರುವರ್ ಏನ್ ಹೇಳ್ತಾರ, ಒಂದು ಸಣ್ಣ ಒಂದು ಪಣತಿ ಅಂತ, ದೀಪದ ಪಣತಿ ಹಾಕಿದ್ರೆ ಆ ಕತ್ತಲು ಹೋಗ್ತದ. ಅಂತ ಒಂದು ಅಜ್ಞಾನ, ನಮ್ಮಲ್ಲಿರುವಂತ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನವನ್ನ ನಮ್ಮಲ್ಲಿ ಏನ್ ಮಾಡಬೇಕು? ಆ ಜ್ಞಾನ ನಮ್ಮ ಪ್ರಕಟ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ಸದ್ಗುರು. ಅಂತಹ ಸದ್ಗುರುಗಳಿಗೆ ನಾವು ಏನ್ ಮಾಡಿವಿ ಅಂತ ಹೇಳಿ ಶರಣ ಬಂದ್ವಿ. ಅಂತಹ ಸದ್ಗುರುಗಳಿಗೆ ನಾವು ಶರಣ ಬಂದ್ವಿ. ಅದಕ್ಕೆ ನಾವು ಶರಣ ಬಂದು ಸತ್ಯವನ್ನು ತಿಳ್ಕೊಂಡ್ರೆ, ಅದಕ್ಕೆ 2ನೇ ಚರಣಗಳು ಹೇಳ್ತಾರ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡೆಯ್ಯ ಅಂತೇಳಿ. ಸತ್ಯ ಯಾವುದು, ಅಸತ್ಯ ಯಾವುದು, ಖರೋ ಪುಂಸ ಮಾಡಿ ಪುಂಸ, ಸುಳ್ಳು ಯಾವುದು, ನಿಜ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಸಾರ ಯಾವುದು, ಅಸಾರ ಯಾವುದು, ಈ ವಿಚಾರವನ್ನ ಏನು ಮಾಡ್ರಿ ಅಪ್ಪ ಅಂತ ಹೇಳಿದ್ರೆ ಭೇದ ಮಾಡಿ ತಿಳಿರಿ, ಬೇರೆ ಬೇರೆ ಮಾಡಿ ತಿಳಿರಿ. ನಾಳೆ ಕರ್ತಾನೆ ದೇಕೋವನ ನಾಳೆ ಕರಂ ಕौन देखच वनस विवेकी करण के तानिके विवेकी करण जो सत्य ತಾಯಿ ದಿಕಾರೋಚ ಏನದ ನಮ್ಮ ಕಣ್ಣಿಗೆ ಕಾಣ್ತದ, ನಮಗೆ ಏನ ಇದು ಗೋಚರ ಆಗ್ತದ, ಇದು ಕಣ್ಣಿಗೆ ಕಾಣುವುದು ಅಸತ್ಯ ಅದ ಅಂತ ಹೇಳಿ ನಮಗೆ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರು ಗುರುಗಳು ನಮಗ 2 ವರ್ಷಗಳ ಕಾಲ ಇದು ಅಸತ್ಯವನ್ನ ನಾವು ಇಟ್ಕೊಂಡು ಬದುಕಿರಿ. ನೀವು ಸಂಸಾರ ಮಾಡಿರಿ, ಎಷ್ಟು ವರ್ಷ ಮಾಡಿರಿ? ಎಷ್ಟೋ ವರ್ಷ ಮಾಡಿರಿ. ಇದು ಒಂದೇ ಜನ್ಮದೊಳಗ ಮಾಡಿಲ್ಲ ಸಂಸಾರ, ಹಿಂದಿನ ಎಷ್ಟೋ ಜನ್ಮದೊಳಗ ನೀವು ಸಂಸಾರ ಮಾಡಿರಿ. 84 ಲಕ್ಷ ಜೀವರಾಶಿಯೊಳಗ ಹಿಂಗ ಮಾಡ್ಕೊಂತ ಬಂದಿರಿ. ಮನುಷ್ಯನಾಗಿ ಜನ್ಮ ಪಡೆದ ನಂತರ